ನಿಮ್ಮ ಹತ್ರ ವೈಟ್ ಬೋರ್ಡ್ ಕಾರ್ ಇದೆಯಾ? ನಮ್ಮ ಹತ್ರ ಬಿಡಿ, 50,000 ಕೊಡ್ತೀವಿ ತಿಂಗಳಿಗೆ, 1 ಲಕ್ಷ ಕೊಡ್ತೀವಿ, 1.5 ಲಕ್ಷ ಕೊಡ್ತೀವಿ, ಆಮೇಲೆ ಚಿಪ್ಪು ಕೊಡ್ತೀವಿ. ಸಣ್ಣ ಉದಾಹರಣೆ ಏನಪ್ಪಾ ಅಂದ್ರೆ, ಕೆಲವು ವರ್ಷಗಳ ಹಿಂದೆ ಓಲಾ ಉಬರ್ ಅನ್ನೋದು ಬಂತು. ಅವಾಗ ನಮ್ಮ ಹತ್ರ ನಮ್ಮ ಕಂಪ್ನಿಗೆ ಅಟ್ಯಾಚ್ ಮಾಡಕ್ಕೆ ಗಾಡಿಗಳನ್ನ ತಗೊಂಡ್ಬಂದ್ ಬಿಡಿ, ನಿಮ್ಗೆ ಇದು ತಿಂಗಳಿಗೆ 1 ಲಕ್ಷ 2 ಲಕ್ಷ ಈ ತರ ಬಿಲ್ ಆಗೋ ತರ ನಾವು ಮಾಡ್ತೀವಿ ಅಂದ್ರು. 1 ತಿಂಗಳೇನೋ ಕೊಟ್ರು, 2 ತಿಂಗಳೇನೋ ಕೊಟ್ರು. ಕೆಲವು ದಿವಸಗಳು ಬಂತು, ಅದಾದ್ಮೇಲೆ ಇವ್ರುಗಳಿಗೂ ಆಸೆ ಬಂತು ಡ್ರೈವರ್ಗೆ, ನಾವುಗಳು ಎಲ್ಲ ಈಸ್ಕೊ ಬಂದ್ಬಿಟ್ಟು ಡೌನ್ ಪೇಮೆಂಟ್ ಮಾಡಿ ಗಾಡಿ ಮೇಲೆ ಗಾಡಿ ಹಾಕ್ಬಿಡೋಣ ಬಿಡು, EMI ಬೇಕಾದ್ರೆ ಆರಾಮಾಗಿ ಕಟ್ಕೊಂಡು ಹೋಗ್ಬಿಡ್ಬೋದು ಅಂತ. ಆಮೇಲೆ ಒಂದ್ ದಿವಸ ಏನ್ ಮಾಡಿದ್ರು, ದಿಢೀರ್ನೆ ಅಮೌಂಟ್ ಅನ್ನೋದನ್ನೇ ಇಳಿಸ್ಬಿಟ್ರು, ಇನ್ಸೆಂಟಿವ್ ಅನ್ನೋದನ್ನ ಇಳಿಸ್ಬಿಟ್ರು. ಈ ಕಡೆ ಕಂತಕ್ ತಗೊಂಡ್ಬಂದಿರೋ ದುಡ್ಡನ್ನ ಕಟ್ಟಕ್ ಆಗ್ತಾ ಇಲ್ಲ, ಈ ಕಡೆ ಗಾಡಿ EMI ಕಟ್ಟಕ್ ಆಗ್ತಿಲ್ಲ. ಅವತ್ತಿನ ದಿವಸಕ್ಕೆ ಸಾಲಗಾರರಾದ್ರು. ಅಂಡ್ ಇವಾಗ ಏನು ವೈಟ್ ಬೋರ್ಡ್ ಕಾರಲ್ಲಿ ಓಡ್ಸಾಡ್ಕೊಳ್ಳೋ ಸೆಲ್ಫ್ ಡ್ರೈವ್ ಅಂತೆ. ಈಗ ಜಸ್ಟ್ ನೋಡ್ದೆ, ಓಡ್ಸಕ್ ಬರಲ್ಲ, ಗಿಡ್ಸಕ್ ಬರಲ್ಲ, ಬಿಡ ನಂದೇನು ಹೋಗ್ಬೇಕು, ಸಸ್ಪೆನ್ಷನ್ ಅನ್ನೋದು ನೋಡಲ್ಲ, ಒಂದು ಗುಂಡಿಗೆ ಹೆಂಗ್ ಬೇಕೋ ಹಂಗ್ ಬಿಡ್ತಾರೆ, ಪ್ಲಸ್ ಕ್ಲಚ್ ಹೆಂಗ್ ಬಿಡ್ತಿರ್ತಾರೋ ನಿಮ್ಗೆ ಗೊತ್ತಿರುತ್ತಾ? ಗಾಡಿ ತಗೊಬಂದು ಒಂದು ಪ್ರೀತಿ